ನಮಸ್ಕಾರ. ನೇವಿಯರ್ ಸ್ಟೋಕ್ಸ್ ಇರುವಿಕೆ ನಿಸರ್ಗದ ಕಣ್ಣಾಮುಚ್ಚಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ. ನಾವು ಪ್ರತಿದಿನ ನೀರನ್ನು ಕುಡಿತೀವಿ, ಗಾಳಿನ ಉಸಿರಾಡ್ತೀವಿ, ಮಳೆ ಸುರಿಯೋದನ್ನು ನೋಡ್ತೀವಿ, ನದಿಗಳು ಹರಿಯೋದನ್ನು, ಹೊಗೆ ಆಕಾಶದಲ್ಲಿ ಸುತ್ತ ಮೇಲೆ ಹೇಳೋದನ್ನು, ಸಮುದ್ರದ ಅಲೆಗಳು ಅಬ್ಬರಿಸೋದನ್ನು, ಮತ್ತು ವಿಮಾನಗಳು ಆಕಾಶದಲ್ಲಿ ಹಾರೋದನ್ನು ಗಮನಿಸ್ತೀವಿ. ಇವೆಲ್ಲವೂ ಪ್ರವಾಹಿಗಳ ಅಂದರೆ ಫ್ಲೂಯಿಡ್ಗಳ ಚಲನೆಯ ಉದಾಹರಣೆಗಳಾಗಿದ್ದಾವೆ. ಇಲ್ಲಿ ಪ್ರವಾಹಿ ಅಂತ ಹೇಳಿದ್ರೆ ಕೇವಲ ನೀರಲ್ಲ, ಗಾಳಿ ಕೂಡ ಒಂದು ಪ್ರವಾಹಿಯೇ, ಅಂದರೆ ಫ್ಲೂಯಿಡ್ಡೇ. ಫ್ಲೂಯಿಡ್ಗಳು ಹೇಗೆ ಹರಿತವೆ, ಏಕೆ ಕೆಲವೊಮ್ಮೆ ಶಾಂತವಾಗಿ ಚಲಿಸ್ತವೆ ಮತ್ತು ಕೆಲವೊಮ್ಮೆ ಸುಳಿಗಳನ್ನು ಉಂಟು ಮಾಡಿ ಅಸ್ತವ್ಯಸ್ತವಾಗಿ ಚೆದರಿ ವರ್ತಿಸ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ವಿಜ್ಞಾನದಲ್ಲಿರುವ ಅತ್ಯಂತ ದೊಡ್ಡ ಸವಾಲುಗಳಲ್ಲಿ ಒಂದಾಗೈತೆ. ಈ ಪ್ರಶ್ನೆಗಳಿಗೆ ಉತ್ತರ ನೀಡುವ ಗಣಿತೀಯ ಸಮೀಕರಣಗಳೇ ನೇವಿಯರ್ ಸ್ಟೋಕ್ಸ್ ಸಮೀಕರಣಗಳು. ಆದರೆ ಈ ಸಮೀಕರಣಗಳು ಯಾವಾಗಲೂ ಸರಿಯಾದ, ನಿರಂತರ ಮತ್ತು ಅರ್ಥಪೂರ್ಣ ಪರಿಹಾರಗಳನ್ನ ನೀಡ್ತವೆ ಅನ್ನೋದನ್ನು ಗಣಿತಜ್ಞರು ಇನ್ನೂ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದೇ ನೇವಿಯರ್ ಸ್ಟೋಕ್ಸ್ ಅಸ್ತಿತ್ವ ಮತ್ತು ನಯತನದ ಸಮಸ್ಯೆ. ಇದನ್ನು ಇಂಗ್ಲೀಷ್ನಲ್ಲಿ ನೇವಿಯರ್ ಸ್ಟೋಕ್ಸ್ ಎಕ್ಸಿಸ್ಟೆನ್ಸ್ ಅಂಡ್ ಸ್ಮೂತ್ನೆಸ್ ಪ್ರಾಬ್ಲಮ್ ಅಂತ ಕರೀತಾರೆ. ಇದು ವಿಶ್ವ ಪ್ರಸಿದ್ಧವಾದಂಥ ಗಣಿತದ ಸಮಸ್ಯೆ ಆಗೈತೆ. ಪ್ರವಾಹಿಗಳಂದರೆ ಫ್ಲೂಯಿಡ್ಗಳ ಚಲನೆಯ ಬಗ್ಗೆ ಮಾನವರು ಬಹಳ ಹಿಂದಿನ ಕಾಲದಿಂದಲೂ ಕುತೂಹಲ ಹೊಂದಿದ್ರು. ನದಿಗಳ ಹರಿವು, ಹಡಗುಗಳ ಚಲನೆ ಮತ್ತು ಗಾಳಿಯ ದಿಕ್ಕಿನ ಬದಲಾವಣೆಗಳನ್ನ ಗಮನಿಸ್ತಾ ಇದ್ರು. ಅವುಗಳ ಹಿಂದಿನ ನಿಯಮಗಳನ್ನ ವೈಜ್ಞಾನಿಕವಾಗಿ ವಿವರಿಸುವ ಪ್ರಯತ್ನ 17 ಮತ್ತು 18ನೇ ಶತಮಾನಗಳಲ್ಲಿ ಆರಂಭ ಆಯಿತು. ಐಸಾಕ್ ನ್ಯೂಟನ್ ಚಲನೆ ನಿಯಮಗಳನ್ನ ಪ್ರತಿಪಾದಿಸಿದ ನಂತರ ಪ್ರವಾಹಿಗಳ ಚಲನೆಯು ಕೂಡ, ಅಂದರೆ ಫ್ಲೂಯಿಡ್ಸ್ ಡೈನಮಿಕ್ಸ್ ಕೂಡ ಇದೇ ಭೌತಿಕ ನಿಯಮಗಳಿಗೆ ಒಳಪಡ್ತದೆ ಅನ್ನುವ ಪರಿಕಲ್ಪನೆ ಬೆಳೀತು. ನಂತರ 18ನೇ ಶತಮಾನದಲ್ಲಿ ಲಿಯೋನಾರ್ಡೋ ಐನರು ಜಿಗುಟಿಲ್ಲದ ಪ್ರವಾಹಿಗಳು, ಅಂದರೆ ನಾನ್ ವಿಸ್ಕಸ್ ಫ್ಲೂಯಿಡ್ಸ್ಗಳ ಚಲನೆಯನ್ನು ವಿವರಿಸ್ತಕ್ಕಂಥ ಸಮೀಕರಣವನ್ನು ರೂಪಿಸ್ತಾ. ಆದರೆ ನೈಜ ಜಗತ್ತಿನ ಪ್ರವಾಹಿಗಳಿಗೆ, ಅಂದರೆ ಫ್ಲೂಯಿಡ್ಸ್ಗೆ, ಯಾವಾಗಲೂ ಸ್ವಲ್ಪ ಮಟ್ಟಿನ ಜಿಗುಟುತನ, ವಿಸ್ಕಾಸಿಟಿ ಇರ್ತದೆ. ಈ ಅಂಶವನ್ನು ಪರಿಗಣಿಸಿ 1822ರಲ್ಲಿ ಫ್ರೆಂಚ್ ವಿಜ್ಞಾನಿ ಕ್ಲೋಡ್ ಲೂಯಿ ನೇವಿಯರು ಮತ್ತು 1845ರಲ್ಲಿ ಐರಿಷ್ ಗಣಿತಜ್ಞ ಜಾರ್ಜ್ ಗ್ಯಾಬ್ರಿಯಲ್ ಸ್ಟೋಕ್ಸು ಸಮೀಕರಣಗಳನ್ನ ಅಭಿವೃದ್ಧಿಪಡಿಸಿದರು. ಅವರಿಬ್ಬರ ಗೌರವಾರ್ಥ ಈ ಸಮೀಕರಣಗಳಿಗೆ ನೇವಿಯರ್ ಸ್ಟೋಕ್ಸ್ ಸಮೀಕರಣಗಳೆನ್ನುವ ಹೆಸರನ್ನ ಕೊಡಲಾಗಿದೆ. ಈ ಸಮೀಕರಣಗಳ ಉದ್ದೇಶ ಅತ್ಯಂತ ಸರಳ. ಒಂದು ನಿರ್ದಿಷ್ಟ ಕ್ಷಣದಲ್ಲಿ ಪ್ರವಾಹಿಯ ವೇಗ, ಅಂದರೆ ಫ್ಲೂಯಿಡ್ ವೆಲಾಸಿಟಿ, ಒತ್ತಡ, ಸಾಂದ್ರತೆ ಮತ್ತು ಅದರ ಮೇಲೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಬಲಗಳು ತಿಳಿದಿದ್ರೆ ಮುಂದಿನ ಕ್ಷಣದಲ್ಲಿ ಅದು ಹೇಗೆ ಚಲಿಸ್ತದೆ ಅನ್ನೋದನ್ನು ಲೆಕ್ಕ ಹಾಕೋದು. ಈ ಲೆಕ್ಕಾಚಾರದಲ್ಲಿ ಪ್ರವಾಹಿ ಅಂದರೆ ಫ್ಲೂಯಿಡ್ನ ಜಿಗುಟು, ವಿಸ್ಕಾಸಿಟಿ, ಒತ್ತಡ, ಗುರುತ್ವ ಮತ್ತು ಹೊರಗಿನ ಬಲಗಳೆಲ್ಲವೂ ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಪಟ್ಟಿರ್ತವೆ, ಪರಿಗಣನೆಯಲ್ಲಿ ಇರ್ತವೆ. ತಾತ್ವಿಕವಾಗಿ ನೋಡಿದರೆ ಇದು ಪ್ರಕೃತಿಯ ನಿಸರ್ಗದ ಅತ್ಯಂತ ಸಾಮಾನ್ಯವಾದ ಘಟಕಗಳನ್ನು ವಿವರಿಸ್ತಕ್ಕಂಥ ಗಣಿತದ ಒಂದು ಸೂತ್ರ ಮತ್ತು ಭಾಷೆ ಆಗೈತೆ. ಸಾಮಾನ್ಯ ವ್ಯಕ್ತಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸರಳವಾದ ಉದಾಹರಣೆಯನ್ನು ನಾವು ಹೇಳ್ಬೋದು. ಒಂದು ಶಾಂತವಾದ ಕೆರೆಯಲ್ಲಿ ನಾವು ಒಂದು ಕಲ್ಲು ನಿಚ್ತೀವಿ. ನೀರಿನ ಅಲೆಗಳು ವೃತ್ತಾಕಾರವಾಗಿ ಹರಡ್ತವೆ. ಈಗ ಅದೇ ಕೆರೆಯಲ್ಲಿ ಒಂದು ದೋಣಿ ವೇಗವಾಗಿ ಚಲಿಸಿದರೆ ಅದರ ಹಿಂದೆ ಅನೇಕ ಸುಳಿಗಳು ಉಂಟಾಗ್ತವೆ. ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ, ಧೂಪದ ಕಡ್ಡಿಯಿಂದ ಹೊರಬರ್ತಕ್ಕಂಥ ಹೊಗೆ ಆರಂಭದಲ್ಲಿ ಅದು ನೇರವಾಗಿ ಮೇಲಕ್ಕೆ ಹೋಗ್ತೈತೆ, ಆದರೆ ಸ್ವಲ್ಪ ಎತ್ತರಕ್ಕೆ ಹೋದ ನಂತರ ಅದು ತಿರುಗ್ತೈತೆ, ಮುರಿತೈತೆ, ಸಣ್ಣ ಸಣ್ಣ ಸುಳಿಗಳಾಗಿ ವಿಭಜನೆ ಆಗ್ತೈತೆ. ಈ ಎಲ್ಲ ಬದಲಾವಣೆಗಳನ್ನ ಗಣಿತದಿಂದ ವಿವರಿಸ್ತಕ್ಕಂಥ ಪ್ರಯತ್ನನೇ ನೇವಿಯರ್ ಸ್ಟೋಕ್ಸ್ ಸಮೀಕರಣಗಳ ಉದ್ದೇಶ ಆಗೈತೆ. ಆದರೆ ಇಲ್ಲಿ ಒಂದು ಆಳವಾದ ಗಣಿತೀಯ ಪ್ರಶ್ನೆ ಹುಟ್ಟುತ್ತೆ. ಸಮೀಕರಣಗಳನ್ನ ಬರೆಯೋದು ಒಂದು ವಿಷಯ, ಆದರೆ ಅವುಗಳಿಗೆ ಯಾವಾಗಲೂ ಪರಿಹಾರ ಸಿಗ್ತೈತೆ ಅಂತ ಸಾಬೀತುಪಡಿಸೋದು ಮತ್ತೊಂದು ವಿಷಯ. ಗಣಿತದಲ್ಲಿ ಅಸ್ತಿತ್ವ ಅಂದರೆ ಎಕ್ಸಿಸ್ಟೆನ್ಸ್, ಇರುವಿಕೆ, ಅಂದರೆ ಯಾವುದಾದ್ರೂ ಸಮಸ್ಯೆಗೆ ಕನಿಷ್ಠ ಒಂದು ಪರಿಹಾರ ಇದೆ ಅಂತ ಹೇಳೋದಾಗೈತೆ. ಉದಾಹರಣೆಗೆ 2 + x = 5 ಅನ್ನೋ ಸಮೀಕರಣಕ್ಕೆ x ಅನ್ನೋದು 3 ಅಂತಕ್ಕಂಥ ಉತ್ತರ ಇರೋದ್ರಿಂದ ಅದರ ಪರಿಹಾರ ಇದೆ, ಇರುವಿಕೆ ಇದೆ, ಅಸ್ತಿತ್ವದಲ್ಲೇ. ಆದರೆ ನೇವಿಯರ್ ಸ್ಟೋಕ್ಸ್ ಸಮೀಕರಣಗಳ ವಿಷಯದಲ್ಲಿ ಯಾವುದೇ ಆರಂಭಿಕ ಪರಿಸ್ಥಿತಿಯನ್ನು ಕೊಟ್ಟರೂ ಕೂಡ ಎಲ್ಲ ಕಾಲಕ್ಕೂ ಒಂದು ಪರಿಹಾರ ಅಸ್ತಿತ್ವದಲ್ಲಿ ಇರ್ತದೆ ಅನ್ನೋದನ್ನು ಈವರೆಗೆ ಯಾರು ಕೂಡ ಸಾಬೀತುಪಡಿಸಿಲ್ಲ. ಇದರ ಜೊತೆಗೆ ನಯತೆ, ಇದನ್ನು ಸ್ಮೂತ್ನೆಸ್ ಅಂತ ಕರೀತಾರೆ. ನಯತೆ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ ಇದೆ. ಪ್ರವಾಹಿ ಅಂದರೆ ಫ್ಲೂಯಿಡ್ನ ಹರಿವು ಕಾಲ ಕಳೆದಂತೆ ನಿಧಾನವಾಗಿ ಬದಲಾಗ್ತಾ ಹೋಗ್ತದೆಯೇ, ಅಥವಾ ಯಾವುದೋ ಒಂದು ಕ್ಷಣದಲ್ಲಿ ಅದರ ವೇಗ ಅಥವಾ ಒತ್ತಡ ಅನಂತ ಮೌಲ್ಯವನ್ನು ತಲುಪಿ ಗಣಿತವೇ ಅರ್ಥಹೀನವಾಗಿಬಿಡ್ತದೆಯೇ? ಇಂತಹ ಅಸಾಮಾನ್ಯ ಸ್ಥಿತಿಯನ್ನು ಸಿಂಗ್ಯುಲಾರಿಟಿ ಅಂತ ಕರೀತಾರೆ ಭೌತ ವಿಜ್ಞಾನ ಮತ್ತು ಗಣಿತದಲ್ಲಿ. ಗಣಿತಜ್ಞರ ಪ್ರಶ್ನೆ ಅಂತ ಹೇಳಿದ್ರೆ, 3 ಆಯಾಮಗಳಲ್ಲಿ 3 ಡೈಮೆನ್ಷನಲ್ಲಿ ಪ್ರವಾಹಿಯ ಹರಿವು, ಫ್ಲೂಯಿಡ್ ಫ್ಲೋ ಯಾವಾಗಲೂ ನಯವಾಗಿ ಮುಂದುವರಿತದೆಯೇ, ಅಥವಾ ಯಾವುದೇ ಸಂದರ್ಭದಲ್ಲಿ ಇಂತಹ ಸಿಂಗ್ಯುಲಾರಿಟಿ ಉಂಟಾಗ್ತದೆ ಅನ್ನೋದು. ಇದನ್ನು ಕೇಳಿದರೆ ಅವರಿಗೆ ಒಂದು ಪ್ರಶ್ನೆ ಮಾಡ್ಬೋದು. ಇಷ್ಟು ಈಗಿನ ಕಾಲದಲ್ಲಿ ಶಕ್ತಿಯುತವಾದಂಥ ಸೂಪರ್ ಕಂಪ್ಯೂಟರ್ ಇರಬೇಕಾದ್ರೆ
ಈ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕಾಗೋದಿಲ್ವೇ ಅಂತ. ಉತ್ತರ ಏನಂತ ಹೇಳಿದ್ರೆ, ಕಂಪ್ಯೂಟರ್ಗಳು ಲಕ್ಷಾಂತರ ಉದಾಹರಣೆಗಳನ್ನ ಪರೀಕ್ಷೆ ಮಾಡಬಹುದು, ಆದರೆ ಗಣಿತದಲ್ಲಿ ಅದು ಸಾಕಾಗೋದಿಲ್ಲ. ಯಾವುದೇ ಸಾಧ್ಯವಾದ ಆರಂಭಿಕ ಪರಿಸ್ಥಿತಿಗೂ ಯಾವುದೇ ಸಮಯಕ್ಕೂ ಸಮೀಕರಣಗಳು ಸರಿಯಾಗಿ ವರ್ತಿಸ್ತವೆ ಅನ್ನುವ ಸಾರ್ವತ್ರಿಕ ಸಾಧನೆ, ಪುರಾವೆ, ಸಾಕ್ಷಿಗಳು ಗಣಿತ ಕೇಳುತ್ತೆ. ಲಕ್ಷಾಂತರ ಉದಾಹರಣೆಗಳಲ್ಲಿ ಸಮೀಕರಣ ಸರಿಯಾಗಿ ಕೆಲಸ ಮಾಡಿದ್ರು ಕೂಡ ಪರೀಕ್ಷೆ ಮಾಡದೇ ಇರತಕ್ಕಂಥ ಒಂದೇ ಒಂದು ಪರಿಸ್ಥಿತಿಯಲ್ಲಿ ಅದು ವಿಫಲ ಆಗಬಹುದು. ಆದ್ರಿಂದ ಗಣಿತಕ್ಕೆ ಪ್ರಯೋಗಗಳಿಗಿಂತ ಸಾಧನೆಗಳು ಮತ್ತು ಸಾಬೀತು ಮಾಡ್ತಕ್ಕಂಥದ್ದೇ ಮುಖ್ಯ. ಈ ಸಮಸ್ಯೆ ಏಕೆ ಅಷ್ಟು ಕಷ್ಟ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರವಾಹಿಗಳ ಫ್ಲೂಯಿಡ್ಗಳ ಸ್ವಭಾವವನ್ನು ಗಮನಿಸಬೇಕು. ಒಂದು ಸಣ್ಣ ಸುಳಿ ಮತ್ತೊಂದು ದೊಡ್ಡ ಸುಳಿಯನ್ನು ಉಂಟು ಮಾಡಬಹುದು. ದೊಡ್ಡ ಸುಳಿ ಮತ್ತೆ ನೂರಾರು ಸಣ್ಣ ಸುಳಿಗಳಾಗಿ ಒಡೆದು ಹೋಗ್ಬೋದು. ಪ್ರತಿಯೊಂದು ಭಾಗನ ಉಳಿದ ಭಾಗಗಳ ಮೇಲೆ ಪ್ರಭಾವ ಬೀರ್ತೈತೆ. ಈ ರೀತಿಯ ಪರಸ್ಪರ ಕ್ರಿಯೆಗಳು ಸಮೀಕರಣಗಳನ್ನು ಅತ್ಯಂತ ಸಂಕೀರ್ಣಗೊಳಿಸ್ತವೆ. ಇದರ ಪರಿಣಾಮವಾಗಿ 3 ಆಯಾಮಗಳ ಪ್ರವಾಹಿಗಳ ವರ್ತನೆ ಏನಂದರೆ 3 ಡೈಮೆನ್ಷನಲ್ ಫ್ಲೂಯಿಡ್ ಫ್ಲೋ ವರ್ತನೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದು ಗಣಿತದ ಅತ್ಯಂತ ಕಠಿಣ ಸವಾಲಾಗೊಳ್ತೈತೆ. ಈ ಸಮಸ್ಯೆ ಕೇವಲ ಗಣಿತಜ್ಞರ ಆಸಕ್ತಿ ವಿಷಯ ಮಾತ್ರ ಅಲ್ಲ, ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇದರ ಮಹತ್ವ ಅಪಾರವಾಗೈತೆ. ವಿಮಾನಗಳು ಗಾಳಿಯನ್ನು ಹೇಗೆ ಕತ್ತರಿಸಿ ಮುಂದಕ್ಕೆ ಸಾಗಬೇಕು, ಕಾರುಗಳಿಗೆ ಗಾಳಿಯ ಪ್ರತಿರೋಧವನ್ನು ಹೇಗೆ ಕಡಿಮೆ ಮಾಡಬೇಕು, ರಾಕೆಟ್ಗಳ ವಿನ್ಯಾಸ ಹೇಗಿರಬೇಕು, ಕಡಲಿನಲ್ಲಿ ಪ್ರವಾಹಗಳು ಹೇಗೆ ಬದಲಾಗ್ತವೆ, ಚಂಡಮಾರುತಗಳು ಹೇಗೆ ರೂಪುಗೊಳ್ತವೆ, ಹವಾಮಾನ ಮುನ್ಸೂಚನೆಗಳನ್ನ ಹೇಗೆ ನಿಖರಗೊಳಿಸಬೇಕು, ತೈಲ ಮತ್ತು ಅನಿಲ ಪೈಪ್ಲೈನ್ಗಳಲ್ಲಿ ಪ್ರವಾಹಿ ಹರಿವನ್ನು ಫ್ಲೂಯಿಡ್ ಫ್ಲೋನ ಹೇಗೆ ನಿಯಂತ್ರಿಸಬಹುದು, ಹೃದಯದಲ್ಲಿ ರಕ್ತ ಹೇಗೆ ಹರಿತೈತೆ ಮತ್ತು ಕೃತಕ ಹೃದಯ ಕವಾಟಗಳನ್ನ ಹೇಗೆ ವಿನ್ಯಾಸಗೊಳಿಸಬೇಕು ಎನ್ನುವ ಅನೇಕ ಪ್ರಶ್ನೆಗಳ ಹಿಂದೆ ನೇವಿಯರ್ ಸ್ಟೋಕ್ಸ್ ಸಮೀಕರಣಗಳಿದ್ದಾವೆ. ಇವತ್ತು ಸೂಪರ್ ಕಂಪ್ಯೂಟರ್ನಲ್ಲಿ ನಡೀತಕ್ಕಂಥ ಹವಾಮಾನ ಮಾದರಿಗಳು, ವಿಮಾನಗಳ ಗಣಕದ ಅನುಕರಣೆಗಳು ಅಂದರೆ ಕಾಂಪಿಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸು ಮತ್ತು ಕೈಗಾರಿಕೆ ವಿನ್ಯಾಸಗಳೆಲ್ಲವೂ ಈ ಸಮೀಕರಣಗಳ ಮೇಲೆ ಅವಲಂಬಿತವಾಗಿದ್ದಾವೆ. ಈ ಸಮಸ್ಯೆಯ ಮಹತ್ವವನ್ನು ಗುರುತಿಸಿ 2000ರಲ್ಲಿ, ಅಂದರೆ ಈಗ 26 ವರ್ಷಗಳಿಂದ ಕ್ಲೇ ಗಣಿತ ಸಂಸ್ಥೆ ಇದನ್ನು ವಿಶ್ವದ 7 ಮಿಲೇನಿಯಂ ಪ್ರಶಸ್ತಿ ಸಮಸ್ಯೆಗಳ ಪಟ್ಟಿನಲ್ಲಿ ಸೇರಿಸಿತು. ಈ ಸಮಸ್ಯೆಗೆ ಸಂಪೂರ್ಣ ಮತ್ತು ಸರಿಯಾದ ಗಣಿತೀಯ ಪುರಾವೆಯ ಸಾಧನೆಯನ್ನು ಕೊಟ್ಟವರಿಗೆ $10 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಕಳೆದ 2 ದಶಕಗಳಿಗೂ ಹೆಚ್ಚು ಸಮಯದಿಂದ ವಿಶ್ವದ ಶ್ರೇಷ್ಠ ಗಣಿತಜ್ಞರು ಈ ಸಮಸ್ಯೆಯ ಮೇಲೆ ಕೆಲಸ ಮಾಡ್ತಾ ಇದ್ರು ಕೂಡ ಇದುವರೆಗೆ ಯಾರೂ ಕೂಡ ಸಂಪೂರ್ಣ ಪರಿಹಾರವನ್ನು ನೀಡಲು ಸಾಧ್ಯ ಆಗಿಲ್ಲ. ಸದ್ಯಕ್ಕೆ 2 ಆಯಾಮಗಳಂದರೆ 2 ಡೈಮೆನ್ಷನಲ್ ಪ್ರವಾಹಿಗಳ ಫ್ಲೂಯಿಡ್ಗಳ ವಿಷಯದಲ್ಲಿ ಗಣಿತಜ್ಞರು ಸಾಕಷ್ಟು ಯಶಸ್ಸನ್ನು ಗಳಿಸಿದ್ದಾರೆ. ಆದರೆ 3 ಆಯಾಮಗಳ ನೈಜ ಜಗತ್ತಿನ ಪ್ರವಾಹಿಗಳ ವಿಷಯದಲ್ಲಿ 3 ಡೈಮೆನ್ಷನಲ್ ಫ್ಲೂಯಿಡ್ ಫ್ಲೋ ವಿಚಾರದಲ್ಲಿ ಸಮಸ್ಯೆಯನ್ನು ತೆರೆದ ಪ್ರಶ್ನೆಯಾಗಿಯೇ ಉಳಿದೈತೆ. ಕೆಲವು ವಿಶೇಷ ಪರಿಸ್ಥಿತಿಗಳಲ್ಲಿ ಪರಿಹಾರಗಳು ಅಸ್ತಿತ್ವದಲ್ಲಿದ್ದಾವೆ ಅಂತ ಗೊತ್ತಾಗೈತೆ, ಆದರೆ ಎಲ್ಲ ಸಂದರ್ಭಗಳಿಗೂ ಅನ್ವಯ ಆಗ್ತಕ್ಕಂಥ ಸಾಮಾನ್ಯ ಸಾಧನೆ ಪುರಾವೆ ಇನ್ನೂ ಸಿಕ್ಕಿಲ್ಲ. ಇದೇ ಕಾರಣದಿಂದ ಈ ಸಮಸ್ಯೆ ಇಂದಿಗೂ ಕೂಡ ಆಧುನಿಕ ಗಣಿತದ ಅತ್ಯಂತ ದೊಡ್ಡ ರಹಸ್ಯ ಮತ್ತು ಸವಾಲುಗಳಲ್ಲಿ ಒಂದಾಗಿದೆ. ನೇವಿಯರ್ ಸ್ಟೋಕ್ಸ್ ಅಸ್ತಿತ್ವ ಅಂದರೆ ಇರುವಿಕೆ ಮತ್ತು ನೈಗಾರಿಕೆ ಸಮಸ್ಯೆ ನಮಗೆ ಒಂದು ಮಹತ್ವವಾದ ಪಾಠವನ್ನು ಕಲಿಸ್ತೈತೆ. ನಿಸರ್ಗದ ಪ್ರಕೃತಿಯ ಸಾಮಾನ್ಯ ಘಟನೆಗಳು ಎಷ್ಟು ಸುಲಭ ಸರಳವಾಗಿ ಕಂಡಿದ್ರು ಕೂಡ ಅವುಗಳ ಹಿಂದಿರತಕ್ಕಂಥ ಗಣಿತ ಅಸಾಧಾರಣ ಆಳದ್ದು ಆಗಿರಬಹುದು. ಸಣ್ಣ ಮಟ್ಟದಲ್ಲಿ ನೀರು ಹರಿಯೋದು, ಹೊಗೆಯ ಒಂದು ಸಣ್ಣ ಸುಳಿ ಅಥವಾ ಗಾಳಿಯ ಒಂದು ಅಲೆ ಕೂಡ ಸಂಪೂರ್ಣವಾಗಿ ಅರ್ಥವಾಗದ ಗಣಿತದ ಗುಟ್ಟುಗಳನ್ನು, ರಹಸ್ಯಗಳನ್ನ ಒಳಗೊಂಡಿರ್ಬೋದು. ಆದ್ದರಿಂದ ಈ ಸಮಸ್ಯೆಯ ಪರಿಹಾರ ಕೇವಲ ಒಂದು ಗಣಿತದ ಸಾಧನೆ ಆಗಿರೋದಿಲ್ಲ, ಅದು ಭೌತ ವಿಜ್ಞಾನ, ಇಂಜಿನಿಯರಿಂಗು, ಹವಾಮಾನ ವಿಜ್ಞಾನ, ಜೀವವೈದ್ಯಕೀಯ, ಗಣಕ ವಿಜ್ಞಾನ ಮತ್ತು ಅನೇಕ ತಾಂತ್ರಿಕ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸತಕ್ಕಂಥ ಮಹತ್ವದ ಮೈಲಿಗಲ್ಲಾಗಿದೆ. ಗಣಿತ ಮತ್ತು ವಿಜ್ಞಾನದಲ್ಲಿ ಸವಾಲಿನ ರೂಪದಲ್ಲಿರ್ತಕ್ಕಂಥ ಇಂತಹ ಹಲವಾರು ಸಂಗತಿಗಳನ್ನ ಕುರಿತಾಗಿ ನಾವು ಹಿಂದೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ. ಅವುಗಳನ್ನು ಕುರಿತಾದ ಕೊಂಡಿಗಳನ್ನು ವಿವರಣೆಯಲ್ಲಿ ಕೊಡಲಾಗಿದೆ. ಆಸಕ್ತರು ಅವನ್ನ ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಭೌತ ಮತ್ತು ಗಣಿತ ವಿಜ್ಞಾನದಲ್ಲಿ ಸವಾಲಿನ ರೀತಿಯಲ್ಲಿ ಉಳಿದಿರುವ ಈವರೆಗೆ ಸಂಪೂರ್ಣ ಪರಿಹಾರ ಕಾಣದ ಇತರ ವಿಚಾರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.